ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ತಮ್ಮಲ್ಲಿ ಜೋರಾಗಿ. ಅವ್ರಿಗೆ ಹೇಳಪ್ಪ, ಕನ್ನಡಕ್ಕೆ ಹಾಕಿರೋರಿಗೆ ನಿನ್ನ ಹೊಟ್ಟೆ ತುಂಬ್ತು ಅಂತ ಹಿಂಗೆ ಮಾಡ್ಬಿಟ್ರೆ ಹೆಂಗಪ್ಪ? ಎಲ್ರಿಗೂ ನಮಸ್ಕಾರ. ಇನ್ನು ಮಾತೇ ಶುರು ಮಾಡಿಲ್ಲ, ಅವರಾಗಲೇ ಹಿಂಗಂತವ್ರೆ ಮೇಡಮ್ಮು. ದರ್ಶನ ಅಂದರೆ ಇಡೀ ಜಗತ್ತಿಗೆ ದರ್ಶನ ಕೊಡೋನು ಸೂರ್ಯ, ಹೌದಮ್ಮ? ಅದು ಆಗ್ಬೋದು. ನೀವು ದೇವ್ರ ದರ್ಶನ ಮಾಡಿಲ್ಲ, ಇಲ್ಲಿ ಬಂದ್ರಿ ಅಲ್ವಾ? ನೋಡ್ದ, ನನಗೆ ಗೊತ್ತಿಲ್ಲ, ಸುಮ್ಮನೆ ಹಂಗೆ ಹಾಕಿದೆ. ಹಾಂ, ದೇವ್ರ ದರ್ಶನ ಮಾಡಿಲ್ಲ ಅವರು. ದರ್ಶನ ಅಂದರೆ ಮನುಷ್ಯನಿಗೆ ಏನು ಪ್ರಾಪ್ತಿ ಆಗುತ್ತೆ ನಮ್ಮ ಶ್ರಮದಿಂದ, ನಮ್ಮ ಶಕ್ತಿಯಿಂದ, ಎಲ್ಲವೂ ದರ್ಶನೇ ಅದು. ಹೌದಮ್ಮ? ಹೌದಮ್ಮ, ಹೌದು. ಈಗೇನಾಗುತ್ತೆ, ಕೆಲವು ಕಡೆ ನಾವು ಈ ಭೂಮಿ ಚೆನ್ನಾಗಿದೆ ಅಂತಲೇ ತಗೋತೀವಿ, ಅಲ್ಲಿ ಏನು ಬೆಳೆಯಲ್ಲ. ಭೂಮಿ ಚೆನ್ನಾಗಿರುತ್ತೆ ನೋಡೋಕ್ಕೆ, ಏನು ಬೆಳೆಯಲ್ಲ, ಅಲ್ಲಿ ಗೊತ್ತಾಗಲ್ಲ ನಮಗೆ. ಇಲ್ಲಿ ತಗೊತಾ ಇದೆಯಾ, ಇದು ಬೆಳೀತದ ಬೆಳೆಯ ಇಲ್ವಾ, ಇಲ್ಲೇ ಇಲ್ಲ ಅಂತ ಹೇಳಿ ಕೇಳಿದ್ರೆ ಮುಂಚೆನೇ ಹೆಂಗೆ ಹೇಳೋದು ನಾವು? ಈಗ ನಾವು ಮಕ್ಕಳನ್ನ ಓದಿಸ್ತೀವಿ ಚೆನ್ನಾಗಿ. ಓ, ನಿಮ್ಮ ಮಗನಾ, ನಿಮ್ಮ ಮಗಳ ಓಡೋಗ್ಬಿಟ್ರೆ ಏನು ಮಾಡ್ತೀರಾ ಅಂದರೆ ಏನು ಹೇಳೋದು? ಏನಮ್ಮ ಹೇಳೋದು? ಯಾರೇನೇ ಬರೋ, ಯಾರು ಬರೆಯೋಕ್ಕಾಗಲ್ಲ. ದೊಡ್ಡವ್ರು ಹೇಳಿದ್ದಾರೆ, ಯಾರೋ ದೊಡ್ಡವ್ರು ಹೇಳಿದ್ದಾರೆ, ತಂದೆ ತಾಯಿ ಅನ್ನ ಹಾಕ್ಬೋದು ಅಷ್ಟೇ, ಹಣೆ ಬರೆಯೋಕ್ಕಾಗಲ್ಲ. ನಿಮ್ಮದು ಸೇರಿ, ನಂದು ಸೇರಿ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಇಲ್ಲಿಗೆ ಈ ದಿನದ ಕಾರ್ಯಕ್ರಮ ಅದು ಮುಕ್ತಾಯವಾಗಿದೆ. ಸ್ನೇಹಿತರೆ, ಪತ್ರಕರ್ತರೆ ಹಾಗೂ ನಮ್ಮ ಪ್ರಿಂಟ್ ಮೀಡಿಯಾವರಿಗೆ, ದೃಶ್ಯ ಮಾಧ್ಯಮದವರಿಗೆ ಎಲ್ರಿಗೂ ನಮ್ಮ ಚಿತ್ರತಂಡದ ಪರವಾಗಿ ಧನ್ಯವಾದಗಳು. ನಿರ್ದೇಶಕರ ಮನಸ್ಸಲ್ಲಿ ಏನೋ ಇರುತ್ತೆ ಗೊತ್ತಿಲ್ಲ, ಸಿನಿಮಾ ಫಸ್ಟ್ ನೋಡೋದು ನಿರ್ದೇಶಕರೇ. ದರ್ಶನ ಅಂತ ಇಟ್ಟಿದ್ದಾರೆ, ಕನಕದಾಸಕ್ಕೆ ಸ್ವಾಮಿ ದರ್ಶನ ಕೊಟ್ಟ ಇರೋ ಕಡೆನೇ ಕೆಲವರು ನಾವೇ ಹುಡುಕೊಂಡು ಹೋಗಬೇಕು. ಹಂಗೆ ಚಿತ್ರದಲ್ಲಿ ಸುಮಾರು ತಿರುವುಗಳಿದೆ. ಇದರಲ್ಲಿ ನನ್ನ ಪಾತ್ರ ಬಂಗಾರಪ್ಪ ಅಂತ, ನಾನು ಕಾಗೆ ಬಂಗಾರ ಅಂದ್ಬಿಟ್ಟು ಬಂಗಾರಪ್ಪ ಅಂತ ಹೆಸರಿಟ್ಟವ್ರೆ, ಇರಲಿ ಬಂಗಾರಪ್ಪ ಅಂತ ಹೇಳಿ ನನ್ನ ಪಾತ್ರದ ಹೆಸರು. ಕಥೆನ ಫುಲ್ಲು ನಾವು ರಿವೀಲ್ ಮಾಡೋಕ್ಕಾಗಲ್ಲ, ಇನ್ನು ಇವತ್ತು ಶುರು ಮಾಡಿದ್ದೀವಿ. ಆದ್ದರಿಂದ ಅದು ನಿರ್ದೇಶಕರ ಜವಾಬ್ದಾರಿ ಮತ್ತು ನಿರ್ಮಾಪಕರ ಜವಾಬ್ದಾರಿ. ನನಗೆ ನಿಜ ಜೀವನದಲ್ಲಿ ಒಬ್ಬಳೇ ಮಗಳು, ಈ ಸಿನಿಮಾದಲ್ಲಿ ಇಬ್ಬರು ಹೆಣ್ಮಕ್ಳು. ಅಷ್ಟೊತ್ತಿಗೆಲ್ಲ ನೆರೆ ಕೂದಲೆಲ್ಲ ಮಾಡ್ಕೊಂಡ್ಬಿಡ್ತೀನಿ ಅಲ್ವಾ? ಅಷ್ಟೇ. ಶುಭ ನೋಡಿ, ಸೋಮ ಅಂದರೆ ಗೂಬೆ ಕಾಣ್ತಲ್ಲ ಮಾಮ ಅಂತ. ಹಿಂಗೆ ಏನು ಮಾಡ್ತೀರಾ, ಸಮೀಪಜ್ಞೆ ಇರಲ್ಲ ಕೆಲವರಿಗೆ. ಲವ ಕುಶನ್ಗೆ ಮುಂದೆ ಏನು ನಡೆಯುತ್ತೆ ಅಂತ ಗೊತ್ತಿತ್ತು. ಇಂಥವ್ರೇ ಯುದ್ಧ ಮಾಡ್ತಾರೆ ನಮ್ಮ ಮೇಲೆ, ಇಂಥವ್ರು ಸೋಲಿಸ್ತಾರೆ ನಮ್ಮನ್ನು ಅಂತ. ಕೃಷ್ಣ ಪರಮಾತ್ಮಂಗೆ ಅದು ಗೊತ್ತಾಗಿ ಅವ್ರಿಬ್ಬರನ್ನೂ ಕರೆದು ಭಾಷೆ ತೊಗೊಂಡ್ಬಿಡ್ತಾನೆ. ಪಾಂಡವ್ರನ್ನ ಕಾಯೋ ಭಾರ ನಂದು, ನೀವಿಬ್ಬರು ಯುದ್ಧ ಮಾಡಬಾರ್ದು, ಭಾಷೆ ಕೊಡಿ, ಏನು ಅನ್ಸಿದ್ರು ಯಾರಿಗೂ ಹೇಳ್ಬಾರ್ದು ಅಂತ. ಹಂಗೆ ನೋಡಿ, ಇವರು ಜಾಸ್ತಿ ಮಾತಾಡಲ್ಲ, ಏನೋ ಇದೆ ಒಳಗಡೆ. ನೋಡೋಣ, ಸಿನಿಮಾ ಚೆನ್ನಾಗಾಗುತ್ತೆ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಬೇಕು. ಯಾಕೆಂದರೆ ಫಸ್ಟ್ ಪೀರಿಯಡು ಎಲ್ಲರೂ ನೀಟಾಗಿ ನುಟ್ಕೊಂಡು ಪಾಠ ಕೇಳ್ತಾರೆ. ಸೆಕೆಂಡ್ ಪೀರಿಯಡ್, ಥರ್ಡ್ ಪೀರಿಯಡ್ ಅಷ್ಟೊತ್ತಿಗೆ ಚೇರೆಲ್ಲ ಹಿಂಗೆ ಚೇಂಜ್ ಆಗ್ತಾ ಇರ್ತವೆ. ಈಗ ನಮ್ಮದು 2ನೇ ಪೀರಿಯಡ್ ಬಂದುಬಿಟ್ವಿ ನಾವು. ನಮ್ಮ ನಿರ್ಮಾಪಕರ ಬಗ್ಗೆ ಮಾತಾಡಲೇಬೇಕು. ನೀವು ಹೇಳಿದ್ರಿ ಬಿಲ್ಲು ವಿದ್ಯೆ ಎಲ್ರಿಗೂ ಸಿದ್ಸೋದಿಲ್ಲ. ಬಿಡಪ್ಪ, ಅವ್ರನ್ನ ಡಿಸ್ಟರ್ಬ್ ಮಾಡಬೇಡ. ಬಿಲ್ಲು ವಿದ್ಯೆ ಎಲ್ರಿಗೂ ಸಿದ್ಸೋದಿಲ್ಲ. ಕರ್ಣ, ಅರ್ಜುನ ಇಬ್ಬರೇ ಯುದ್ಧಕ್ಕೋದ್ರೆಲ್ಲ ಗೆದ್ದು ಬರ್ತಾರ ಅಂತ. ನನ್ನಂತ ಯಾರೋ ಬೇಳದಂತೆ 30 ಜನಕ್ಕೆ ಕೈ ಕಾಲೆಲ್ಲ ಕಟ್ ಮಾಡಿ ಬಿಸಾಕ್ಬಿಟ್ಟಿದ್ದೀನಿ ತಲೆಗಳನ್ನ ಅಂತ. ಕೈ ಕಾಲೆಲ್ಲ ಕಟ್ ಮಾಡಿ ಬಂದ್ಬಿಟ್ಟೆ. ತಲೆ ಯಾಕೆ ಕಟ್ ಮಾಡಲಿಲ್ಲ ಅಂತ ಯಾರೋ ಕಟ್ ಮಾಡಿ ಹೋಗ್ಬಿಟ್ಟಿದ್ರು ಅಲೆ ಅಂದಂತೆ. ಹಂಗೆ ಯುದ್ಧ ಮಾಡೋರು ಅವರೇ, ಇಲ್ಲ ಅಂತ ನಾನು ಹೇಳಲ್ಲ. ಇವರು ತುಂಬ ಗುಪ್ತಗಾಮಿ. ಇವರು ಮಾತಾಡೋಕೆ ಬಂದಾಗಲೇ ನನಗೆ ಅನ್ನಿಸ್ತು, ಬಾಯಿ ಬಿಟ್ಟು ಜಾಸ್ತಿ ಏನು ಮಾತಾಡಲ್ಲ. ಕೆಲವರು ಕೆಲಸ ಜಾಸ್ತಿ, ಕೆಲವ್ರು ಮಾತು ಜಾಸ್ತಿ, ಈ ಥರ ಇರುತ್ತೆ. ಸಿನಿಮಾ ಸ್ಕ್ರಿಪ್ಟ್ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಇನ್ನು ಪೃಥ್ವಿ ನಂದು ಕಾಂಬಿನೇಷನ್ನು 2-3 ಸಿನಿಮಾ ಮಾಡಿದ್ದೀವಿ. ನಿಶಾ ನನ್ನ ಮಗಳ ಪಾತ್ರ ಮಾಡ್ತಾಯಿದ್ದಾಳೆ, ಒಳ್ಳೇದಾಗ್ಲಮ್ಮ. ಫಸ್ಟ್ ಟೈಮ್ ನಾವಿಬ್ಬರು ಜೋಡಿ. 3 ಸಿನಿಮಾ ಅನೌನ್ಸ್ ಮಾಡಿದ್ದಾರೆ ಅಂತ ನೀವು ಹೇಳಿದಿರಿ. ಎಷ್ಟೆಷ್ಟೋ ಸಿನಿಮಾಗಳು ಮಾಡಿ ಏನೇನೋ ಆಗೋಗ್ಬಿಟ್ರು ಅಂತ ಹೇಳಿ. ಎಲ್ಲರೂ ಒಂದೇ ಥರ ಇರಲ್ಲ. ನಾವು 5 ಜನ ಹೆಣ್ಮಕ್ಳು. ಪಾಂಡವರೇ ಒಂಥರ ಇಲ್ವಲ್ಲ 5 ಜನ ಹೇಳಿ, ನಿದರ್ಶನೆಯರು ಇಲ್ಲ. ಧ್ಯೇಯ ಚೆನ್ನಾಗಿರ್ಬೇಕಮ್ಮ. ಫಸ್ಟು ನೋಟ ಹೆಂಗಿರುತ್ತೆ, ನಮ್ಮ ಯೋಚನೆ ಹೆಂಗಿರುತ್ತಂತೆ. ಯೋಚನೆ ಹೆಂಗಿರುತ್ತೆ, ನೋಟ ಹೆಂಗಿರುತ್ತೆ ಅಂತ. ಇಂಥದ್ದನ್ನೇ ನೋಡಬೇಕು ಅಂತ ಹುಡಿಕೊಂಡು ಹೋಗ್ತೀವಿ ನಾವು. ಧರ್ಮಸ್ಥಳಕ್ಕೆ ಹೋಗಬೇಕು, ಜೋಗ್ ಪಾಸ್ ನೋಡಬೇಕು ಅಂತ ಏನು ಹುಡಿಕೊಂಡು ಹೋಗ್ತೀವಿ. ಯೋಚನೆ ಚೆನ್ನಾಗಿದ್ದರೆ ನೋಟ ಚೆನ್ನಾಗಿರುತ್ತೆ. ಅವ್ರು ಏನೋ ಆಲೋಚನೆ ಮಾಡಿ ಗಂಡ ಹೆಂಡತಿ ಇಬ್ಬರು ಧೈರ್ಯ ಮಾಡಿ ಇಂಡಸ್ಟ್ರಿಗೆ ಬಂದಿದ್ದಾರೆ. ಇಂಥ ಟೈಮಲ್ಲಿ 3 ಸಿನಿಮಾ ಮಾಡ್ತಿದ್ದಾರಲ್ಲ, ಅದಕ್ಕೆ ಅಪ್ರಿಷಿಯೇಟ್ ಮಾಡ್ಬೇಕು ನೀವು. ಒಡೆಯರಿ ಧೈರ್ಯ ಮಾಡಿ ದುಡ್ಡು ಹಾಕೋರೇ ಇಲ್ಲ.
ಅಂಥ ಟೈಮಲ್ಲಿ ಮೂರು ಸಿನಿಮಾ ನಾವು ಮಾಡಿ ಲಕ್ಷಾಂತರ ಜನಕ್ಕೆ ಅನ್ನ ಆಗುತ್ತೆ. ನಾವು ಯಾಕೆ ಅದರಲ್ಲೆಲ್ಲ ಎಳೆಯಕ್ಕೆ ಹೋಗಬೇಕು? ಎಲ್ಲ ಒಂದು ಕಡೆ ಕೂತ್ಕೊಂಡು ಊಟ ಮಾಡ್ಕೊಂಡು ಹೋಗೋಣ. ದೇವ್ರು ಇವರಿಬ್ಬರಿಗೂ ಒಳ್ಳೇದು ಮಾಡಲಿ. ತುಂಬ ಥ್ಯಾಂಕ್ಸ್ ಸರ್, ನಿಜವಾಗ್ಲೂ ಹೇಳ್ತೀನಿ. ಆ ತಾಯಿ ಚಾಮುಂಡೇಶ್ವರಿ ಒಲಿಮೆ ನಿಮಗಿರಲಿ. ಇಷ್ಟು ಮಾತ್ರ ಮಾತಾಡೋಕೆ ಹೇಳಿದ್ದಾರೆ ಡೈರೆಕ್ಟ್ರು. ಇನ್ನು ಇನ್ನು ಯಾರು ಮುಂದೆ ನೆಕ್ಸ್ಟ್? ಪೃಥ್ವಿ ಅಂಬರ್ ಅವರು ನಮ್ಮ ನಾಯಕ ನಟರು ಮಾತಾಡ್ತಾರೆ.